ಅಂಗನವಾಡಿ ಬಿಸಿಯೂಟ ನೌಕರರ ಮುಷ್ಕರದ ಅಂಗವಾಗಿ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಬಿಸಿಯೂಟ ಜಂಟಿ ಸಂಘಟನೆಗಳು ಕರಾಳ ದಿನವನ್ನಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಸರ್, ನನ್ನ ಹೆಸರು ಸುನಂದ, ಅಂಗನವಾಡಿ ನೌಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತು ಅಂಗನವಾಡಿ ನೌಕರರು ದೇಶದಾದ್ಯಂತ ಕರಾಳ ದಿನದ ಹೋರಾಟವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಭಾಗವಾಗಿ ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹೋರಾಟವನ್ನು ಕೂಡ ಮಾಡ್ತಾ ಇದ್ದೀವಿ. ಮಾಡ್ತಾ ಇರುವಂತ ಉದ್ದೇಶ, ICDS ಪ್ರಾರಂಭ ಆಗಿ 50 ವರ್ಷಗಳಾಗಿದೆ. 50 ವರ್ಷ ಆದಂತ ಈ ಯೋಜನೆಯಲ್ಲಿ ದುಡಿಯುವಂತ ಅಂಗನವಾಡಿ ಕಾರ್ಯಕರ್ತರಿಗೆ 2018ರಿಂದ ಕೇಂದ್ರ ಸರ್ಕಾರ ಒಂದು ನಯಾ ಪೈಸಾ ಗೌರವಧನ ಹೆಚ್ಚಳವನ್ನ ಕೊಟ್ಟಿಲ್ಲ. 2700 ರೂಪಾಯಿ ಕೇವಲ 1350 ರೂಪಾಯಿ ಸಹಾಯಕಿಯರಿಗೆ ಕೊಡ್ತಾ ಇರುವಂತದ್ದು. ಮತ್ತೆ ಆಯ್ತು, ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಪೌಷ್ಟಿಕತೆ ಇದೆ. ಆ ಅಪೌಷ್ಟಿಕತೆ ತಡೆಗಟ್ಟಲಿಕ್ಕಾಗಿ ಅವರು ಕೊಡುವಂತ ಪೌಷ್ಟಿಕಾಹಾರದ ಪ್ರಮಾಣವನ್ನ ಹೆಚ್ಚಳ ಮಾಡಬೇಕಾಗಿತ್ತು. ಆದ್ರೆ ನಿರಂತರವಾಗಿ ICDSಗೆ ಕೊಡುವಂತ ಮತ್ತೆ ಸರ್ಕಾರದ ಯೋಜನೆಗಳಿಗೆ ಕೊಡುವಂತ ಅನುದಾನವನ್ನ ಕಡಿತ ಮಾಡಿಕೊಂಡೇ ಬರ್ತಾ ಇದೆ. ಮತ್ತೆ ಆಹಾರಕ್ಕೆ ಕೊಡುವಂತ ಯೂನಿಟ್ ಕಾಸ್ಟ್ ಇದೆಯಲ್ಲ, ಅದು 2017ರಿಂದ ಒಂದು ನಯಾ ಪೈಸಾ ಹೆಚ್ಚಳ ಮಾಡಲಿಲ್ಲ. 3 ರಿಂದ 6 ವರ್ಷ ಮಗುಗೆ ಬರೀ 8 ರೂಪಾಯಿ, ಮತ್ತೆ 6 ತಿಂಗಳಿಂದ 3 ವರ್ಷ ಮಗುಗೆ ಬರೀ 8 ರೂಪಾಯಿ, 3 ರಿಂದ 6 ವರ್ಷ ಮಗುಗೆ 9.5 ರೂಪಾಯಿ, ಗರ್ಭಿಣಿ ಬಾಣಂತಿಗೆ 21 ರೂಪಾಯಿ. ಏನ್ ಬರುತ್ತೆ 21 ರೂಪಾಯಿಯಲ್ಲಿ ಊಟ ಒಂದಿನಕ್ಕೆ? ಏನ್ ಬರುತ್ತೆ 9.5 ರೂಪಾಯಿಯಲ್ಲಿ ಒಂದು ಊಟ ಮಕ್ಕಳಿಗೆ? ಹಾಗಾಗಿ ಅಪೌಷ್ಟಿಕತೆಯನ್ನು ತಡೆಗಟ್ಟಕ್ಕೆ ಇವತ್ತು ಸರ್ಕಾರ ಯಾವುದೇ ಯೋಜನೆಯನ್ನ ಹಾಕೊಂಡಿಲ್ಲ. ಬೇಟಿ ಪಡಾವೋ ಬೇಟಿ ಬಚಾವೋ ಅಂತಾರೆ. ಒಂದ್ ಕಡೆ ಅಂಗನವಾಡಿ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ತಗೊಂಡು ಹೋಗ್ಬಿಟ್ಟು ಹಾಕ್ತಾ ಇದ್ದಾರೆ. ಶಿಕ್ಷಣಕ್ಕೆ ಕೊಡೋ ಒತ್ತನ್ನ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಡ್ತಾ ಇಲ್ಲ. ಮತ್ತೆ ಮಕ್ಕಳಿಗೆ ಕೊಡಬೇಕಾದಂತ ಪೌಷ್ಟಿಕ ಆಹಾರವನ್ನ ಕೊಡದೆ ಬೇಟಿಯನ್ನ ಹೆಂಗೆ ಬಚಾವ್ ಮಾಡುವಂತದ್ದು, ಬೇಟಿಯನ್ನ ಹೆಂಗೆ ಪಡಾವ್ ಮಾಡುವಂತದ್ದು ಇವತ್ತು ಇದು ಇರುವಂತ ಸಮಸ್ಯೆ. ಮತ್ತೆ ರಾಜ್ಯದಲ್ಲಿ ಕೂಡ ಏನು ಭಿನ್ನವಾಗಿಲ್ಲ. FRS ಬಂದಿದೆ. ಮತ್ತೆ ಈಗಾಗಲೇ ಬಹಳಷ್ಟು ಕೆಲಸದ ಒತ್ತಡ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, BLOಗಳಾಗಿ ಅಂಗನವಾಡಿ ಕಾರ್ಯಕರ್ತರು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 69,922 ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ ರಾಜ್ಯದಲ್ಲಿ. 30,000 ಅಂಗನವಾಡಿ ಕಾರ್ಯಕರ್ತರು BLOಗಳ ಕೆಲಸ ಮಾಡ್ತಾ ಇದ್ದಾರೆ. BLOಗಳು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆ ಇದೆ. ಬೇಕಾದಂತ ಸೂಕ್ತವಾದ ತರಬೇತಿಗಳನ್ನ ಕೊಟ್ಟಿಲ್ಲ. ಮತ್ತೆ ಅಂಗನವಾಡಿ ಕೇಂದ್ರಕ್ಕೆ ಬರುವಂತದ್ದು 3 ರಿಂದ 6 ವರ್ಷ ಮಗು. ಆ ಮಗುಗೆ ಶಿಕ್ಷಣವನ್ನ ಕೊಡಬೇಕು. ಶಿಕ್ಷಣವನ್ನ ಕೊಡ್ಲಿಕ್ಕೆ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತ ಇರ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಮಕ್ಕಳ ಶಿಕ್ಷಣದಿಂದ ಒಂದ್ ಕಡೆ ವಂಚಿತರಾಗ್ತಾ ಇದ್ದಾರೆ. ಮತ್ತೆ ಇವರು ಒಂದ್ ಕಡೆ ಸರ್ಕಾರ ಇಲಾಖೆ ಹೇಳುತ್ತೆ 9:00ರಿಂದ 4:00ವರೆವರೆಗೂ ಯಾವುದೇ ಕೆಲಸ ಮಾಡಬಾರ್ದು ಕಾರ್ಯಕರ್ತೆ ಅಂತ. ಮತ್ತೆ ಮತ್ತೊಂದು ಆದೇಶ ಇದೆ, 9 ಗಂಟೆಯಿಂದ 1:00ವರೆಗೆ ಶಾಲಾ ಪೂರ್ವ ಶಿಕ್ಷಣವನ್ನ ಮಾಡಬೇಕು ಅಂತ. ಈ ಆದೇಶಗಳನ್ನೆಲ್ಲ ಗಾಳಿಗೆ ತೂರಿ ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ BLO ಕೆಲಸ ಹಾಕಿದ್ದಾರೆ. SIR ಬಂದಿದೆ. 1300 ಮನೆಗಳನ್ನ ಒಬ್ಬೊಬ್ಬ ಅಂಗನವಾಡಿ ಕಾರ್ಯಕರ್ತೆ ಇವತ್ತು ಹೋಗಿ ಫಾರಂ ಅನ್ನ ಹಂಚಬೇಕು, ಅಲ್ಲಿ ಮಾಹಿತಿಗಳನ್ನ ಸಂಗ್ರಹ ಮಾಡಬೇಕು. ಮತ್ತೆ ಎಲ್ಲ ತಳಹಂತದ ಅಧಿಕಾರಿಗಳು ಹೇಳ್ತಾರೆ, ಸ್ವಲ್ಪ ಕೆಲಸದಲ್ಲಿ ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ ನಿಮ್ಮನ್ನ ಅಮಾನತ್ ಮಾಡ್ತೀವಿ ಅಂತ ಹೇಳಿ. ಇವರು ಗೌರವಧನ ಆಧಾರದ ಕಾರ್ಯಕರ್ತರು. ಸರ್ಕಾರಿ ಸೌಲಭ್ಯ ಕೇಳಿದಾಗ ನೀವು ಸರ್ಕಾರಿ ನೌಕರರಲ್ಲ ಅಂತಾರೆ. ನಮ್ಮ ಮೇಲೆ ಆಕ್ಷನ್ ಮಾಡುವಾಗ ಹೇಗೆ ನಾವು ಸರ್ಕಾರಿ ನೌಕರರಾಗ್ತೀವಿ? ಇದು ನಮ್ಮ ಮುಂದೆ ಇರೋ ಪ್ರಶ್ನೆ. ನಾವು 17ನೇ ತಾರೀಕು ಕೂಡ ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡಿದೀವಿ. ನಾವು ಚುನಾವಣಾ ಆಯುಕ್ತರಿಗೆ ಅನ್ಬುಕುಮಾರ್ ಅವರಲ್ಲಿ ವಿನಂತಿ ಮಾಡಿದೀವಿ, ಅಂಗನವಾಡಿ ಕಾರ್ಯಕರ್ತರನ್ನ BLOಗಳಿಂದ ಕೈ ಬಿಡಿ ಅಂತ. ಇವತ್ತು 50 ವರ್ಷ ಆದವ್ರು ಬಹಳಷ್ಟು ಜನ ಇದ್ದಾರೆ, ಕಾಯಿಲೆ ಇದ್ದಂತವ್ರು ಬಹಳಷ್ಟು ಜನ ಇದ್ದಾರೆ. ಮೊನ್ನೆ ನಿಮ್ಮೆಲ್ರಿಗೂ ಗೊತ್ತಿದೆ, ಶಿವಮೊಗ್ಗದಲ್ಲಿ ಒಬ್ಬ ಕಾರ್ಯಕರ್ತೆ ತೀರ್ಕೊಂಡ್ಲು SIR ಮಾಡುವಾಗ. ಹನೂರ್ನಲ್ಲಿ ಒಬ್ಬ ಕಾರ್ಯಕರ್ತೆ ತೀರ್ಕೊಂಡ್ಲು. ಮುಂಡರ್ಗಿಯಲ್ಲಿ ಒಬ್ಬ ಕಾರ್ಯಕರ್ತೆ ಅಸ್ವಸ್ಥರಾದ್ಲು. ಈ ರೀತಿ 1, 2, 3 ಅಲ್ಲ, ಎಕ್ಸಾಂಪಲ್ ಬಹಳಷ್ಟು ಜನ ಇದ್ದಾರೆ. 9 ಗಂಟೆವರೆಗೂ ಸಭೆ ಕರೀತಾರೆ. ಹೆಣ್ಮಕ್ಳು ಹೆಂಗ್ ವಾಪಸ್ ಹೋಗ್ಬೇಕು ಮನೆಗೆ? ಅವ್ರಿಗೆ ಯಾವುದೇ ರಕ್ಷಣೆಗಳು ಇಲ್ಲ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆ ಆದ್ರೂ ಮನೆಗೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ಕನಿಷ್ಠ ಕೂಲಿ ಕೊಟ್ಟಿದ್ದೀರಾ? ಹೋಗ್ಲಿ ಬದುಕುಳಿಲಿಕ್ಕಾಗತ್ತಾ? ಕನಿಷ್ಠ ಕೂಲಿ ಇಲ್ಲ, ಯಾವುದೇ ಸೌಲಭ್ಯ ಇಲ್ಲ, ರಿಟೈರ್ಡ್ ಆಗಿ ಮನೆಗೆ ಹೋದ್ರೆ ಒಂದು ಪಿಂಚಣಿ ಇಲ್ಲ. ಆದ್ರೆ ಸರ್ಕಾರದ ಎಲ್ಲಾ ಕೆಲಸವನ್ನ ಅಂಗನವಾಡಿ ಕಾರ್ಯಕರ್ತರು ಮಾಡಬೇಕು ಅನ್ನೋ ಈ ಸರ್ಕಾರದ ಧೋರಣೆ ಇದೆಯಲ್ಲ, ಅದನ್ನ ನಾವು ವಿರೋಧವನ್ನ ಮಾಡ್ತಾ ಇದೀವಿ.
ಅಂಗನವಾಡಿ ಕಾರ್ಯಕರ್ತರಿಗೆ ಬದುಕು ಉಳಿಲಿಕ್ಕೆ ಬೇಕಾದಂತಹ 41,000 ರೂಪಾಯಿ ಕೂಲಿಯನ್ನ ಕೊಡಬೇಕು. ಕಳೆದ ಬಾರಿ ರಾಜ್ಯ ಸರ್ಕಾರ ಹೇಳಿದ್ರು, ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟರು, ನಮ್ಮ ಸರ್ಕಾರ ಬಂದ್ರೆ 15,000 ಸಂಬಳ ಕೊಡ್ತೀವಿ ಅಂತ, ಹೆಲ್ಪರ್ಗೆ 10,000 ಕೊಡ್ತೀವಿ ಅಂದ್ರು. 2025 ಬಜೆಟ್ ಅಲ್ಲಿ 1,000 ಕೊಟ್ರು, ಇನ್ನ 2,500 ಕೊಡ್ಲಿಲ್ಲ. 15,000 ರೂಪಾಯಿಯನ್ನ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಹಣ ಇಲ್ವಾ? ಈಗ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಸರ್ವೆಯನ್ನ ಅಂಗನವಾಡಿ ಕಾರ್ಯಕರ್ತರನ್ನೇ ಮಾಡಬೇಕು ಅಂತ ಹೇಳ್ತಾರೆ. ಹೆಂಗೆ ಮಾಡಬೇಕು? ಅಂಗನವಾಡಿ ಕಾರ್ಯಕರ್ತರು ಮನುಷ್ಯರು ಅಂತ ಭಾವಿಸಿದಾರ, ಮಹಿಳೆ ಅಂತ ಭಾವಿಸಿದಾರ, ಏನ್ ಗೊತ್ತಾಗ್ತಾ ಇಲ್ಲ ನಮ್ಗೆ. ಆ ರೀತಿ ಒತ್ತಡವನ್ನ ಕೊಟ್ಟು ಕೆಲಸವನ್ನ ಮಾಡುವಂತ ನೀತಿ ಇದೆಯಲ್ಲ, ಅದನ್ನ ಸರ್ಕಾರ ಕೈ ಬಿಡಬೇಕು ಅಂತ ಹೇಳಿ ಈ ಹೋರಾಟದ ಮೂಲಕವಾಗಿ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೇವೆ ಸರ್. ಇನ್ನೊಂದು 2011ರಿಂದ ದುಡಿದಂತವ್ರಿಗೆ ಗ್ರಾಚ್ಯುಯಿಟಿಯನ್ನ ಕೊಡ್ತೀವಿ ಅಂತ ಹೇಳಿ ಹಲವಾರು ಹೋರಾಟಗಳನ್ನು ಮಾಡಿದಂತ ಸಂದರ್ಭದಲ್ಲಿ ಹೇಳಿದ್ರು. ಆರ್ಥಿಕ ಇಲಾಖೆಗೆ 183 ಕೋಟಿ ಕೊಡಬೇಕು ಅಂತ ಹೇಳಿ ನಮ್ಮ ಇಲಾಖೆಯಿಂದ ಅದೊಂದು ಶಿಫಾರಸಿಗೂ ಕೂಡ ಕಳಿಸಿದ್ರು. ಆರ್ಥಿಕ ಇಲಾಖೆಯಲ್ಲಿ ಫೈಲ್ ಇತ್ತು, ನಿನ್ನೆ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ಕೊಡ್ಬೇಕು ಅಂತ ಆಗಿದ್ದು ಕೂಡ ನಮ್ಮ ಸಚಿವರು ಹೇಳಿದ್ರು ಕೊಡ್ತೀವಿ ಅಂತ, ಆದ್ರೆ ನಿನ್ನೆ ರಿಜೆಕ್ಟ್ ಆಗಿದೆ. 21,000 ಜನ ಅಂಗನವಾಡಿ ನೌಕರರು 2011ರಿಂದ ದುಡಿದಂತವ್ರು ಇವತ್ತು ಬರಿಗೈಯಲ್ಲಿ ಮನೆಗೆ ಹೋಗಿದ್ದಾರೆ. ಅಟ್ಲೀಸ್ಟ್ ಅವ್ರಿಗೆ ಒಂದು ಗ್ರಾಚ್ಯುಯಿಟಿ ಕೊಟ್ರೆ ಅವ್ರ ಬದುಕಲ್ಲಿ ಇಳಿ ವಯಸ್ಸಿನಲ್ಲಿ ಏನಾರ ಒಂದು ಸಹಾಯ ಆಗತ್ತಾ? ಹಾಗಾಗಿ ಕೆಲಸ ಮಾಡ್ಕೊಡ್ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಎಲ್ಲಾ ಇಲಾಖೆಗೂ ಅಂಗನವಾಡಿ ಕಾರ್ಯಕರ್ತರು ನೆನಪಾಗ್ತಾರೆ. ಸೌಲಭ್ಯವನ್ನ ಕೊಡಬೇಕು ಅಂದಾಗ ಯಾರಿಗೂ ಕೂಡ ಈ ರಾಜ್ಯದಲ್ಲಾಗ್ಲಿ ಈ ದೇಶದಲ್ಲಾಗ್ಲಿ ಅಂಗನವಾಡಿ ಕಾರ್ಯಕರ್ತರು ನೆನಪಾಗದೆ ಇರುವಂತದ್ದನ್ನೇ ಈ ದೇಶದ ದೊಡ್ಡ ದುರಂತ ಸರ್. ಮೇಡಮ್, ಅಂದರೆ ಸಾಕಷ್ಟು ಪ್ರತಿಭಟನೆ ಮಾಡಿದ್ದೀರಾ ಇಷ್ಟಕ್ಕಿಂತ ಮುಂಚೆನೆ, ಸಾಕಷ್ಟು ಬೇಡಿಕೆ ಹಿಡ್ಕೊಂಡು. ನನ್ಗೆ ಗೊತ್ತಿರೋ ಪ್ರಕಾರ 20% ಬೇಡಿಕೆ ಕೂಡ ಹೌದು. ಇದು ಪ್ರತಿಭಟನೆ ಮಾಡ್ತಾನೆ ಇರೋದು, ಎಲ್ಲ ಬಿಡೋದು, ಮಕ್ಕಳನ್ನ ಬಿಡೋದು, ಮರಿನ ಬಿಟ್ಬಿಟ್ಟು ಎಲ್ಲ ಮನೆ ಮಠ ಬಿಟ್ಬಿಟ್ಟು ಇಟ್ಕೊಂಡು ಪ್ರತಿಭಟನೆ ಮಾಡೋದು, ರಿಸಲ್ಟ್ ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಏನು ಮಾಡಿ ಸರ್? ಒಂದು, ಈ ದೇಶದ ವ್ಯವಸ್ಥೆಯಲ್ಲಿ ಕಾರ್ಮಿಕರು ಇರೋವರೆಗೂ, ದುಡಿಯೋ ಜನ ಇರೋವರೆಗೂ ಹೋರಾಟ ನಿರಂತರನೇ. ಯಾವ ಸರ್ಕಾರ ಬಂದರೂ ಕೂಡ ದುಡಿಯೋ ಜನರ ಪರವಾಗಿ ಯಾರು ಕೂಡ ಕೆಲಸ ಮಾಡಲ್ಲ ಅನ್ನೋವಾಗ ನಾವೇನಾರ ಪಡ್ಕೊಳ್ಬೇಕಾದ್ರೆ ನಮ್ಮ ಹೋರಾಟ ನಾವು ಮಾಡಲೇಬೇಕು. ಸರ್ಕಾರ ಯಾರಿಗೆ ಆದ್ಯತೆ ಕೊಡುತ್ತೆ ಅನ್ನೋದನ್ನ ನಾವು ಈ ಮೂಲಕ, ನೀವು ಕೇಳ್ತಾ ಇರೋ ಪ್ರಶ್ನೆ ಕರೆಕ್ಟ್ ಆಗಿದೆ, ನಾವು ಈ ಮೂಲಕ ಸರ್ಕಾರ ಯಾವ್ದಕ್ಕೆ ಆದ್ಯತೆ ಕೊಡ್ತಾ ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇವತ್ತು ಎಲ್ಲಾ ಕೆಲಸವನ್ನ ಒಂದು ಹಳ್ಳಿಗಳಲ್ಲಿ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಮಾಡ್ತಾಳೆ ಅನ್ನೋವಾಗ ಆಕೆಗೆ ಬೇಕಾದಂತಹ ಸೌಲಭ್ಯವನ್ನ ಸರ್ಕಾರ ಒದಗಿಸಿದ್ರೆ ಅಂಗನವಾಡಿ ಕಾರ್ಯಕರ್ತೆ ಪದೇ ಪದೇ ಬೆಂಗಳೂರು ಬೀದಿಗೆ ಯಾಕೆ ಬರ್ತಾಳೆ? ಇವತ್ತು ಆ ಪ್ರಶ್ನೆ ಇದೆ. ಹೋರಾಟ ಮಾಡಿದಾಗ ಒಪ್ಕೊಳ್ತಾರೆ, ಎಲ್ಲ ನಾವು ಮಾಡ್ತೇವೆ ಆದ್ರೆ ಜಾರಿ ಇಲ್ಲ. ನಾವು ಒಂದ್ ಹೇಳಿದೆ 2011ರಿಂದ ಗ್ರಾಚ್ಯುಯಿಟಿ ಕೊಡ್ಲಿಲ್ಲ ಅಂತ, ಕಳೆದ ಹೋರಾಟ ಇಲ್ಲಿ ಮಾಡಿದ್ವಿ, ಇನ್ನೇನು FD ಯಲ್ಲಿದೆ ಜಾರಿ ಮಾಡಿಬಿಡ್ತೀವಿ ಅಂದ್ರು, ಆದ್ರೆ ಮಾಡ್ಲಿಲ್ಲ. ಹಾಗಾಗಿ LKG UKG ಮಾಡಿಬಿಡ್ತೀವಿ ಎಲ್ಲಾ ಕೇಂದ್ರಗಳಲ್ಲಿ ಅಂದ್ರು, 10,000 ಕೇಂದ್ರ ಅಂದ್ರು, ಮಾಡ್ಲಿಲ್ಲ. ಪ್ರತಿಭಟನೆ ಮಾಡ್ತೀರಾ, ಆಶ್ವಾಸನೆ ಕೊಡ್ತಾರೆ, ವಾಪಸ್ ಹೋಗ್ತಿದ್ದೀರಾ, ಮತ್ತೆ ತೊಂದರೆ ಆಗ್ತಿದ್ರಿಂದ ಮತ್ತೆ ಬರ್ತೀರಾ, ಆಶ್ವಾಸನೆ ಕೊಡ್ತಾರೆ, ವಾಪಸ್ ಹೋಗ್ತಿದ್ದೀರಾ. ಸರ್, ಅಂಗನವಾಡಿ ಕಾರ್ಯಕರ್ತರು ಅಂದ್ರೆ ಪಬ್ಲಿಕ್ಸ್ ಅಲ್ಲಿ ಮಧ್ಯೆ ಕೆಲಸ ಮಾಡೋದು, ಮಕ್ಕಳ ಮಧ್ಯೆ ಕೆಲಸ ಮಾಡೋದು, ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಕೆಲಸ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಮಕ್ಕಳು ಪಾಪ ಅಂಗನವಾಡಿ ಕೇಂದ್ರಕ್ಕೆ ಬರ್ಲಿಲ್ಲ ಅಂದ್ರೆ ಹೊಲ ಗದ್ದೆಗಳಿಗೆ ಹೋಗ್ಬೇಕು ತಾಯಿಂದ್ರು, ಮಕ್ಕಳನ್ನ ಎಲ್ಲಿ ಬಿಟ್ಟು ಹೋಗ್ತಾರೆ? ಆ ಮಕ್ಕಳಿಗೆ ಊಟ ಕೊಡ್ಲಿಲ್ಲ ಅಂದ್ರೆ ಅಪೌಷ್ಟಿಕತೆ, ಸ್ಟಂಟಿಂಗು, ವೇಸ್ಟಿಂಗು ಎಲ್ಲವೂ ಹೆಚ್ಚಾಗುತ್ತೆ. ಆದ್ರೆ ಆ ದೃಷ್ಟಿಕೋನವನ್ನ ಇಟ್ಕೊಂಡಿದೀವಲ್ಲ ವಿನಃ ಆ ದೃಷ್ಟಿಕೋನದ ಜೊತೆಗೆ ನಮ್ಮ ಬೇಡಿಕೆ ಈಡೇರಿಸಿಕೊಳ್ಳಿಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ನಿರಂತರವಾಗಿ ತಿಂಗಳಂಗಟ್ಲೆ ನಾವು ಕೂರ್ಬೋದು, ಆದ್ರೆ ಆ ಫಲಾನುಭವಿಗಳ ಗತಿ ಏನು? ಆ ಫಲಾನುಭವಿಗಳ ಪರಿಸ್ಥಿತಿ ಏನು? ಸ್ಟಾರ್ಟ್ ಮಾಡಿದ್ದಾರೆ, ಅದು ಕೂಡ ಅಲ್ಲಿ ಕೆಲಸಗಾರರಿಗೆ ಇಂಪ್ಯಾಕ್ಟ್ ಆಗುತ್ತೆ, ಯಾಕಂದ್ರೆ ಅವ್ರು ಸ್ಕಿಲ್ಡ್ ಇರಲ್ಲ. ಸರ್, ಈಗ 94ನೇ ಇಸ್ವಿಯಿಂದ ಯಾರೆಲ್ಲ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕ್ಕೆ ಬಂದಿದಾರಲ್ಲ ಅವರೆಲ್ಲ ಸ್ಕಿಲ್ ಇದ್ದವ್ರೆ. ಸೆಕೆಂಡ್ PU ಆದಂತವ್ರು, ಡಿಗ್ರಿ ಆದಂತವ್ರು, MSW ಆದಂತವ್ರು 90 ಜನ ಇದ್ದಾರೆ ರಾಜ್ಯದಲ್ಲಿ. ಅದೇ ರೀತಿ ಡಿಗ್ರಿ ಆದಂತವ್ರು ಬಹಳಷ್ಟು ಜನ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಗೆ ಸ್ಕಿಲ್ ಇರೋಂತವ್ರೆ ಇದ್ದಾರೆ. ಇವತ್ತು LKG UKG ಅಂಗನವಾಡಿ ಕೇಂದ್ರದಲ್ಲಿ ಜಾರಿ ಮಾಡಿದ್ರೆ ಅವ್ರಿಗೆ ಸಮಸ್ಯೆ ಇಲ್ಲ, ಜಾರಿ ಮಾಡದೇ ಇರೋದೇ ಸಮಸ್ಯೆ. ಇವತ್ತು ಎಂತ ಪೋಷಕರಾದ್ರೂ ಕೂಡ ಊಟಕ್ಕಾಗಿ ಅಂಗನವಾಡಿ ಕಳಿಸಲ್ಲ, ಶಿಕ್ಷಣಕ್ಕಾಗಿ ಅಂಗನವಾಡಿ ಕಳಿಸ್ತಾರೆ. ಆ ಸ್ಕಿಲ್ ಅಂಗನವಾಡಿ ಕಾರ್ಯಕರ್ತರಿಗಿದೆ. ಇವತ್ತೆಲ್ಲ 50 ವರ್ಷ ಮೇಲ್ಪಟ್ಟವ್ರು ಯಾರಿದ್ದೀರಿ ನೀವು ಹೇಳೋದನ್ನು ಒಪ್ಪಬೇಕು. ಅವ್ರಿಗೆಲ್ಲ ಅವತ್ತು ಮಾನದಂಡ ಶಿಕ್ಷಣದಿರ್ಲಿಲ್ಲ. 2022ರಲ್ಲಿ ಮತ್ತೆ 1994ರಲ್ಲಿ ಆದೇಶಗಳು ಏನ್ ಬದಲಾವಣೆ ಆಗಿದೆ, ಅದರಲ್ಲಿ ಶಿಕ್ಷಣದ ಮಾನದಂಡವನ್ನ ಹಾಕಿದ್ದಾರೆ. ಅಂದ್ರೆ SLC ಆಗಿರ್ಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ, ಈಗ PUCನೇ ಆಗಿರ್ಬೇಕು ಅಂತ ಹೇಳಿ ಆ ಮಾನದಂಡದಲ್ಲಿ ಈಗ ಆಯ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಎಲ್ಲರೂ ಕೂತ ಎಜುಕೇಟೆಡ್ ಅಂಗನವಾಡಿ ಕಾರ್ಯಕರ್ತರೆ ಬಂದಿದ್ದಾರೆ, ಅವ್ರ ಶಿಕ್ಷಣವನ್ನ ಕೊಡ್ಲಿಕ್ಕೆ ಎಲಿಜಿಬಲ್ ಇದ್ದಾರೆ. ಆದ್ರೆ ಸರ್ಕಾರನ ಆ ರೀತಿಯಾಗಿ ಅವರನ್ನ ಬಳಸಲಿಕ್ಕೆ ಸರ್ಕಾರ ಪ್ರಯತ್ನವನ್ನ ಮಾಡಬೇಕು. ನೀವು ಹೇಳಿದ್ರೆ 41,000 ಕೂಲಿ ಕೊಡಬೇಕಾಗುತ್ತೆ ಅಂತ, ಅದನ್ನ ಕೂಲಿ ಅಂತ ಕೇಳ್ತೀರಾ, ವೇತನ ಅಂತ ಕೇಳ್ಬೋದಲ್ಲ ಸರ್ಕಾರನ? ಕೂಲಿ ಅನ್ನೋದು ಬೇರೆ ಅಲ್ಲ, ಕೂಲಿ ಅನ್ನೋದಲ್ಲ. ನಮ್ಮನ್ನ ಕಾಯಂ ಮಾಡಿದ ಮೇಲೆ ನೀವು ಕನಿಷ್ಠ ವೇತನವನ್ನ ಕೊಡಿ, ನಾವು ನಮಗೆ ಕಾಯಂ ಮಾಡಿ ಅಂತ ನಾವು ಕೇಳ್ಬೋದು. ತಕ್ಷಣಕ್ಕೆ ನಮ್ಮನ್ನ ಕಾಯಂ ಮಾಡೋವರೆಗೆ ನಾವು ಕೂಲಿ ಅಂತ ಕೇಳ್ಬೇಕಲ್ಲ?
ವೇತನ ಅಂತ ಕೇಳಲಿಕ್ಕಾಗಲ್ವಲ್ಲ. ಅಲ್ಲಿವರೆಗೆ ನಮ್ಮನ್ನು ಕಾಯಂ ಮಾಡೋವರೆಗೆ ನೀವು 41,000 ಕೂಲಿ ಕೊಡಿ ನಮಗೆ, ಆಮೇಲೆ ನಮ್ಮನ್ನ ಕಾರ್ಮಿಕರಾಗಿ ಪರಿಗಣಿಸಿ ನಮ್ಮನ್ನ ಕಾಯಂ ಮಾಡಿ ನಮಗೆ ವೇತನ ಕೊಡಿ. ಕೂಲಿ ಅಂತ ಪದ ಬರೋದು ದಿನಗೂಲಿಗೆ ಮಾತ್ರ ಬರುತ್ತೆ ಮೇಡಮ್. ಹೌದು ಸರ್, ವೇತನನೇ ಆಗುತ್ತೆ. ಈಗ ದಿನಗೂಲಿಯೂ ಕೊಡ್ತಾ ಇಲ್ವಲ್ಲ ಸರ್ ಇವರಿಗೆ. ಇವತ್ತು ದಿನಗೂಲಿಯೂ ಕೊಡದ ರೀತಿಯಾಗಿ ದುಡಿಸ್ತಾ ಇದ್ದಾರೆ. ಹೌದು, ಕೊಡ್ತಾ ಇಲ್ಲ ಅಂದಾಗ 41,000 ಹೆಂಗೆ ಎಕ್ಸ್ಪೆಕ್ಟ್ ಮಾಡಿ? ಅಲ್ಲ ಕೊಡ್ತಾ ಇಲ್ಲ ಸರ್ಕಾರ. ನಾವು ಒತ್ತಾಯ ಮಾಡ್ತಾ ಇದೀವಿ, ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ. ಬೆಲೆ ಏರಿಕೆ ಆಗಿದೆ. ಇವಾಗ ಇವರು ಬೆಲೆ ಏರಿಕೆ ಆಗಿರೋ ಪ್ರಕಾರವಾಗಿ ಇವರು ವೇತನ ಹೆಚ್ಚಳ ಮಾಡಲಿಲ್ಲ ಅಂತ ಹೇಳಿದ್ರೆ ಇವರು ಬದುಕುಳಿಯೋದು ಹೇಗೆ? ಹೌದು, ಇವತ್ತಿನ ಲಿವಿಂಗ್ ಕಾಸ್ಟ್ ಇರೋದೇ ಹಾಗೆ. ಮನೆ ಬಾಡಿಗೆ ಕಟ್ಕೊಳ್ಬೇಕು. 1 kg ಅಕ್ಕಿ ಬೆಲೆ 70 ರೂಪಾಯಿ ಇದೆ. 1 ಲೀಟರ್ ಎಣ್ಣೆ ಬೆಲೆ 180 ರೂಪಾಯಿ ಇದೆ. ಒಂದು ಇಷ್ಟುದ ಹೂ ತಗೊಂಡು ಮುಡ್ಕೊಳ್ತೀವಿ ಅಂತ ಹೇಳಿದ್ರೆ 50 ರೂಪಾಯಿಗಳನ್ನ ಕೊಡಬೇಕು. ಈಗೆಲ್ಲ ಡೀಸೆಲ್, ಪೆಟ್ರೋಲ್, ಗ್ಯಾಸ್ಗಳ ಬೆಲೆ ಏರಿಕೆ ಆದ್ಮೇಲೆ ಅಲ್ಲಿಂದ ಇಲ್ಲಿಗೆ ನಾವು ಆಟೋದಲ್ಲಿ ಬರ್ತೀವಿ ಅಂತ ಹೇಳಿದ್ರೆ 30 ರೂಪಾಯಿ ಇದ್ದಿದ್ದು 50 ರೂಪಾಯಿ ಆಗಿದೆ. ನಮ್ಮ ವೇತನ ಸಂಬಳಗಳಲ್ಲಿ ಹೆಚ್ಚಳಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಕನಿಷ್ಠ ವೇತನವನ್ನ 41,000 ಕೊಡಬೇಕು ಅಂತ ನಾವು ಕೇಳ್ತಾ ಇದೀವಿ. ಕಾಯಂ ಮಾಡೋವರೆಗೂ ನಿಮಗೆ ವೇತನ ಕೊಡಲ್ಲ ಅಂತಾರೆ. ಹಾಗಾಗಿ ನಮಗೆ ಕೂಲಿ ಕೊಡ್ತಿರ್ತಾನೆ, ಆಯ್ತು 41,000 ಕೂಲಿ ಅಂತ ಕೊಡಿ. ಆಮೇಲೆ ನಮಗೆ ಕಾಯಂ ಮಾಡಿ ನಮ್ಮನ್ನ 41,000 ಕನಿಷ್ಠ ವೇತನ ಅಂತ ಜಾರಿ ಮಾಡಿ ನಮಗೆ. ಇವತ್ತು 7th ಪೇ ಕಮಿಷನ್ ಕೇಳ್ತಾ ಇದ್ವಿ, ಇವತ್ತು 8th ಪೇ ಕಮಿಷನ್ ಕೇಳುವಂತ ಕಾಲ ಬಂದಿದೆ. 7th ಪೇ ಕಮಿಷನ್ ಯಾರ ಕೊಡಿ ಅಂಗನವಾಡಿ ಕಾರ್ಯಕರ್ತರಿಗೆ? 7th ಪೇ 8th ಪೇ ಬರೀ ಏನು ಮೆಡಿಕಲ್ ಡಿಪಾರ್ಟ್ಮೆಂಟ್ ಮಾತ್ರ ಫಿಕ್ಸ್ ಅಂತ ಸರ್. ಈಗ ಕೆಲಸ ಮಾಡಬೇಕಾದ್ರೆ ಯಾವುದಕ್ಕೂ ಯಾವ ಮಾನದಂಡವೂ ಇಲ್ಲ. ಆದ್ರೆ ಕೊಡಬೇಕಾದಾಗ ಮಾತ್ರ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ, ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಸಲ್ಲಲ್ಲ ಅನ್ನೋದಿದೆಯಲ್ಲ, ಈ ಧೋರಣೆಗಳು ಸರಿಯಲ್ಲ. ಈಗ BLO ಕೆಲಸ ಮಾಡಿಸ್ತಾ ಇದಾರಲ್ಲ, ಯಾವ ಮಾನದಂಡದಲ್ಲಿ ಮಾಡಿಸ್ತಾ ಇದ್ದಾರೆ? ಇವರು ಗೌರವಧನ ಆಧಾರಿತ ಕಾರ್ಯಕರ್ತರು. ಯಾವ ಗ್ರಿಪ್ ಇದೆ ಸರ್ಕಾರಕ್ಕೆ ಇವ್ರ ಮೇಲೆ? ಯಾವ ಹೋಲ್ಡ್ ಇದೆ? ನಾವು ಹೋಲ್ಡ್ ಕೇಳುವಾಗ ನೀವು ಗೌರವಧನ ಆಧಾರ ನೀವು ಏನಕ್ಕೂ ಸೇರ್ಪಡಲ್ಲ ಅಂತಾರೆ. BLO ವರ್ಕ್ ಹೆಂಗ್ ಮಾಡಿಸ್ತಾರೆ ಇವರು? SIR ಅನ್ನ ಹೆಂಗ್ ಮಾಡಿಸ್ತಾರೆ? ಇವತ್ತು ಈ ಸಮಸ್ಯೆಗಳು ಸರ್ಕಾರದ ಮಧ್ಯೆ ಇದೆಯಲ್ಲ, ಈ ಧೋರಣೆಗಳನ್ನ ನಾವು ವಿರೋಧವನ್ನ ಮಾಡ್ತಾ ಇದ್ದೀವಿ ಸರ್. SIR ನಾವು ಮಾಡಲ್ಲ ಅಂತ ನೀವು ಹೇಳಿದ್ರೆ ಅವ್ರ ಆಕ್ಷನ್ ಏನಿದೆ ಸರ್? SIR ನಾವು ಮಾಡಲ್ಲ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ BLO ಆದವರಿಗೆಲ್ಲ SIR ಅನ್ನ ಹಾಕಿದ್ದಾರೆ. BLOನೇ ನಾವು ಮಾಡಲ್ಲ ಅಂತ ಹೇಳಿದಂತ ಅಂಗನವಾಡಿ ಕಾರ್ಯಕರ್ತೆ ಉಡುಪಿಯಲ್ಲಿ 2 ಅಮಾನತ್ ಮಾಡಿದ್ದಾರೆ, ಇನ್ನ ಕೆಲಸ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಬಹಳಷ್ಟು ಜನರಿಗೆ ನಮ್ಮ ಹತ್ರ ಇದೆ 400-450 ನೋಟಿಸ್ಗಳಿದೆ. ಅಂಗನವಾಡಿ ಕಾರ್ಯಕರ್ತರು ಕೊಟ್ಟಂತ ನೋಟಿಸು, ಆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ತಗೊಳ್ಳೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಒಂದ್ ಕಡೆ ನಮ್ಮ ಇಲಾಖೆ ಹೇಳುತ್ತೆ BLOಗೂ ನಮಗೂ ಸಂಬಂಧ ಇಲ್ಲ, 9:30 4 ಗಂಟೆವರೆಗೂ ನೀವು ಕೆಲಸ ಮಾಡಿ ಅಂತ ಹೇಳಿ. ಆದ್ರೆ ಸರ್ಕಾರಿ ಆದೇಶ ಗಾಳಿಗೆ ತೂರಿದಾರ ಇವರು. ಆದ್ರೆ BLO ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಕಂದಾಯ ಇಲಾಖೆ ಹೇಳುತ್ತೆ, ಅಲ್ಲಿ ತಹಸೀಲ್ದಾರ್ ಹೇಳ್ತಾರೆ, ಅಲ್ಲಿ DC ಹೇಳ್ತಾರೆ. DC ಹೇಳ್ತಾ ಇದ್ದಾರೆ, ನಾವು ಒತ್ತಡವನ್ನ ಹಾಕ್ತಾರೆ, DC ಆಕ್ಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಸಾಧಾರಣ ಕಾರ್ಯಕರ್ತೆ ಬದುಕಿಗಾಗಿ ಕೆಲಸಕ್ಕೆ ಬಂದಂತವಳು DC ಅಂತ ಹೇಳಿದ್ರೆ ಎಂತವ್ರಿಗೂ ಕೂಡ ಆಕೆಗೆ ಒಂದು ಭಯ ಅನ್ನೋದಿರುತ್ತೆ. ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕೆ? ಸ್ಥಳೀಯವಾಗಿ ಬಹಳಷ್ಟು ಜನ ಓದಿರೋ ಅಂತ ಯುವಕ ಯುವತಿಯರಿದ್ದಾರೆ. ಗ್ರಾಮ ಪಂಚಾಯತಿ ಅಂಡರ್ನಲ್ಲಿ ಕೆಲಸ ಮಾಡುವಂತ ಇವತ್ತು ಸಂಜೀವಿನಿ ಕಾರ್ಯಕರ್ತರು ಇದ್ದಾರೆ. ಅವ್ರಿಗೆ ಕೊಡಿ ಈ ಕೆಲಸ, ಅವ್ರು ಮಾಡ್ತಾರೆ. ಮಾಡೋರ್ಗೆ ಯಾಕೆ ಒತ್ತಡ ತರ್ತೀರಿ? ಅಂಗನವಾಡಿ ಕಾರ್ಯಕರ್ತರ ಮಕ್ಕಳಿಗೆ ಹೆಂಗ್ ಶಿಕ್ಷಣ ಕೊಡಬೇಕು, ಅಂಗನವಾಡಿ ಕೇಂದ್ರದ ಫಲಾನುಭವಿಗಳನ್ನ ಹೆಂಗ್ ಪಾಲನೆ ಮಾಡಬೇಕು, ಹೆಂಗ್ ಪೋಷಣೆ ಮಾಡಬೇಕು, ಹೇಗೆ ಅವರು ಅಲ್ಲಿ ಇವತ್ತು FRS ಬಂದಿದೆ, 10 ಗಂಟೆ ಒಳಗಡೆ ಮಕ್ಕಳನ್ನ ಫೋಟೋ ಕ್ಯಾಪ್ಚರ್ ಅನ್ನ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸ್ಬೇಕು. ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ಫುಡ್ ಇಶ್ಯೂ ಆಗಲ್ಲ ಮಕ್ಕಳಿಗೆ. 5 ಕೋಟಿ ಫಲಾನುಭವಿಗಳು ಈ FRS ಇಂದ ವಂಚಿತರಾಗಿದ್ದಾರೆ. ಕರೆಕ್ಟ್ ಸರ್. ನಾವೀಗ ಕೇಳ್ತಾ ಇದೀವಿ ಸರ್, ಪ್ರತಿಭಟನೆ ನಾವು ಮಾಡ್ತಾ ಇದೀವಿ ಶಾಂತಿಯುತವಾಗಿ. ಪ್ರತಿಭಟನೆ ನಿರಂತರ ಅಂತೇಳಿ, ಪ್ರತಿಭಟನೆ ನಿರಂತರ, ಅದು ವಯಸ್ಸ ವರ್ಷ ಆನ್ಸರ್. ಹೌದು, ಕರೆಕ್ಟ್. ಹೋರಾಟ ಹಕ್ಕಿದೆ, ಯಾವಾಗ ಬೇಕಾದ್ರೂ ಮಾಡಬಹುದು. ಹೋರಾಟ ಬೇಕು, ನಮ್ಮ ಹಕ್ಕು. ನಂಗೆ ರಿಸಲ್ಟ್ ಬರಲ್ಲ ಅಂದಾಗ ಅದೊಂದು ಬೇರೆ ಒಂದು ವೇ ಬಂದ್ಬಿಡುತ್ತೆ. ದುಡಿಯೋ ವರ್ಗದ ಮೇಲೆ ಸರ್ಕಾರಕ್ಕಿರೋ ಧೋರಣೆ ಅದು. ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಮ್ ಗಮನ ಸೆಳೆದಿದ್ದಾರೆ. ನಾವು ಕೊಡಬೇಕು, ನಾವು ದುಡಿಸ್ಕೊಳ್ಳುವಂತ ಕಾರ್ಯಕರ್ತರು ನಮ್ಮ ಮನಸ್ಥಿತಿ ಆಳುವ ಸರ್ಕಾರಗಳಿಗೆ ಬರಬೇಕು. ಆ ಸರ್ಕಾರಗಳು ಯಾರ ಪರ ಇದ್ದಾರೆ? ಬಂಡವಾಳಶಾಹಿ ಪರ, ಭೂಮಾಲಕರ ಪರವಾಗಿದ್ದಾರೆ. ಆಳುವ ವರ್ಗಕ್ಕೆ ಇವತ್ತು ಆ ಮನಸ್ಥಿತಿ ಬರ್ದೇ ಇದ್ದಂತಾಗ ಕಾರ್ಮಿಕರ ಧೋರಣೆ ಇದೇ ಆಗಿರುತ್ತೆ. ನಾವು ಪಡ್ಕೊಳ್ಬೇಕಲ್ಲ, ನಮಗೆಲ್ಲ ಹಸಿವಿದ್ದಂತವ್ರು ನಾವು ಪ್ರಶ್ನೆ ಮಾಡ್ಲೇಬೇಕಾಗಿದೆ. ಇವತ್ತು ನಾವು ಕೇಳಲೇಬೇಕಾಗಿದೆ. ಇವತ್ತು ಅವ್ರು ಕೊಡ್ಲಿಲ್ಲ ಅಂತ ನಮ್ಮ ಹೋರಾಟ ತೀವ್ರ ರೂಪಕ್ಕೆ ಹೋಗುತ್ತೆ. ನಾವೀಗ ತೀರ್ಮಾನ ಮಾಡಿದೀವಿ, ಈಗ ಕೇಂದ್ರ ಸರ್ಕಾರ ಈ ಬಾರಿ ಏನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಮುಂದೆ ಹೋಗ್ತೀವಿ ಅಕ್ಟೋಬರ್ನಲ್ಲಿ. ಅಲ್ಲ, ಈಗ ಇದ್ರ ಬಗ್ಗೆ ಕಂದಾಯ ಸಚಿವರು ಹೇಳ್ತಿದ್ದಾರೆ, DC ಹೇಳ್ತಿದ್ದಾರೆ, ಎಜುಕೇಶನ್ ಮಿನಿಸ್ಟರ್ ಏನ್ ಹೇಳ್ತಿದ್ದಾರೆ ಇದ್ರ ಬಗ್ಗೆ? ಸರ್, ಎಜುಕೇಶನ್ ಮಿನಿಸ್ಟ್ರು ಅಂಗನವಾಡಿಯವ್ರಿಗೆ ಸಂಬಂಧಪಡಲ್ಲ, ICDS ಮಾತ್ರನೇ ಸಂಬಂಧಪಡೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಅವ್ರೇನ್ ಹೇಳ್ತಾರೆ? ನಾವು ಕೂಡ ಈ ಬಾರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ 7,000 LKG UKG ತೆಗಿತಾರೆ, ನಾವು 10,000 ತೆಗಿತೀವಿ ಅಂತ. 10,000ಕ್ಕೆ ಇವರು ಬೇಕಾದಂತ ಅನುದಾನ ಕೊಡ್ಬೇಕಲ್ಲ. ಎಲ್ಲಾ ಮಕ್ಕಳಿಗೆ ಸಮವಸ್ತ್ರಗಳು ಬರಬೇಕು, ಶೂ ಬರಬೇಕು, ಪಠ್ಯ ಪುಸ್ತಕಗಳು ಬರಬೇಕು, ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಎಲ್ಲವೂ ಆಗ್ಬೇಕು.
ಅದೆಲ್ಲ ವ್ಯವಸ್ಥೆ ಏನು ಮಾಡದೆ ಇವ್ರು ಜಾರಿ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಬೇಕಾದಂತಹ ಪ್ಲಾನನ ರಾಜ್ಯ ಸರ್ಕಾರಗಳು ರೂಪಿಸ್ಕೊಳ್ಬೇಕಾಗತ್ತೆ. ಕೇಂದ್ರ ಸರ್ಕಾರ ವಿರುದ್ಧ ಯಾವಾಗ ಪ್ರೊಟೆಸ್ಟ್ ಮಾಡಬೇಕು ಅಂತಿದ್ರೆ ಸರ್, ನಾವು ಕೇಳಿ ಸಾಕಾಗಿದೆ. ಕೇಂದ್ರ ಸರ್ಕಾರಕ್ಕೆ ಅಂಗನವಾಡಿ ನೌಕರರು ಇದಾರೆ ಇಲ್ಲ ಅನ್ನೋದನ್ನೇ ಇನ್ನ ಅವ್ರಿಗೆ ಗಮನಕ್ಕೆ ಬಂದಿದೆಯೋ ಇಲ್ವೋ ನಮಗೂ ಗೊತ್ತಾಗ್ತಾ ಇಲ್ಲ. ಅವರ ನೀತಿ ಧೋರಣೆಗಳನ್ನ ನೋಡಿದ್ರೆ ನಾವು ಅವರನ್ನ ನೋಡ್ತಾ ಇದೀವಿ. ಈಗಾಗ್ಲೇ ಮಳೆಗಾಲದ ಅಧಿವೇಶನಗಳು ಬರುತ್ತೆ, ಅಲ್ಲಿ ಚರ್ಚೆ ಆಗಬೇಕು. ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ಸಂಬಳ ಕೊಡ್ಲಿಲ್ಲ, ಒಂದು ನಿವೃತ್ತಿ ಆದಾಗ ಒಂದು ಸೌಲಭ್ಯ ಕೊಟ್ಟಿಲ್ಲ, ದೇಶದಾದ್ಯಂತ ಒಂದು ಗ್ರಾಜ್ಯುಯಿಟಿ ಕೊಟ್ಟಿಲ್ಲ, ಇಳಿ ವಯಸ್ಸಿನಲ್ಲಿ ಮನೆಗೆ ಹೋಗ್ಬೇಕಾದ್ರೂ ಒಂದು ಪಿಂಚಣಿ ಕೊಟ್ಟಿಲ್ಲ ಅಂತ ಹೇಳಿ ಅವ್ರು ನೆನಪು ಮಾಡ್ಕೊಳ್ಳಿಲ್ಲ ಅಂದ್ರೆ ನೆನಪಿಸ್ಲಿಕ್ಕಾಗಿ ಮುಂದಿನ ಅಕ್ಟೋಬರ್ನಲ್ಲಿ ನಾವು ಪಾರ್ಲಿಮೆಂಟ್ ಎದುರುಗಡೆ ಹೋಗ್ತೀವಿ ಸರ್. ಸ್ಥಳೀಯ ಸಂಸದರನ್ನ ಯಾಕೆ ಭೇಟಿ ಮಾಡಬಾರ್ದು ಸರ್, ನಮಗಿದೇನು ಹೊಸದಲ್ಲ. ಅವರೇ ಅಲ್ಲಿ ಧ್ವನಿ ಎತ್ತಬೇಕಾಗಿರೋದು. ಕಳೆದ ಡಿಸೆಂಬರ್ 2025ರಲ್ಲಿ ರಾಜ್ಯದ ಎಲ್ಲಾ ಸಂಸದರಿಗೆ ಮನವಿ ಪತ್ರವನ್ನ ಕೊಟ್ಟಿದ್ದೀವಿ. ನಿಮಗೆ ಗೊತ್ತಿರಬೇಕು, ರಾಜ್ಯದಲ್ಲಿ 5 ವಿಭಾಗವಾಗಿ ಅಂಗನವಾಡಿ ನೌಕರರು ಹೋರಾಟವನ್ನ ಮಾಡಿದ್ವಿ. ಮಾನ್ಯ ಕುಮಾರಸ್ವಾಮಿ ಅವರು ನಮ್ಮನ್ನ ಡೆಲ್ಲಿಗೆ ಕರೆಸಿದ್ರು. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿಸಿದ್ರು, ಸಂಬಂಧಪಟ್ಟಂತ ಮಿನಿಸ್ಟರ್ಗಳನ್ನ ಭೇಟಿ ಮಾಡಿಸಿದ್ರು, ಭರವಸೆ ಕೊಟ್ರು. ನಾವು ಸರ್ಕಾರ ಭರವಸೆ ಅಷ್ಟೇ ಕೊಡ್ಲಿಕ್ಕಾಗೋದು. ಆ ಸಂದರ್ಭದಲ್ಲಿ ನಾವು ಭರವಸೆಯನ್ನ ಅವ್ರ ಮೇಲೆ ನಂಬಿಕೆ ಇಟ್ಟು ಬಂದ್ವಿ ಸರ್ಕಾರದ ಮೇಲೆ. ಆದ್ರೆ ಉಳಿಸ್ಕೊಳ್ಳಿಲ್ಲ ಆ ಸರ್ಕಾರ ನಂಬಿಕೆಯನ್ನ, ಆ ಮಿನಿಸ್ಟರ್ ಉಳಿಸ್ಕೊಳ್ಳಿಲ್ಲ ನಂಬಿಕೆಯನ್ನ. ಹಾಗಾಗಿ ದುಡಿಯೋ ವರ್ಗದ ಮೇಲೆ ಯಾವ ರೀತಿಯಾದ ಅವರಿಗೆ ಧೋರಣೆ ಇದೆ ಅನ್ನೋದು ಅವರ ಸಂದರ್ಭದಲ್ಲಿ ಅವರು ಅನುಸರಿಸ ನೀತಿಗಳಲ್ಲೇ ಗೊತ್ತಾಗತ್ತೆ. ಹಾಗಾಗಿ ನಾವು ಬಿಡೋ ಪ್ರಶ್ನೆನೇ ಇಲ್ಲ. ನಾವು ಮತ್ತೆ ಸಂಸದರಿಗೂ ಕೊಟ್ಟಾಗಿದೆ, MLA-ಗಳಿಗೂ ಕೊಟ್ಟಾಗಿದೆ. ರಾಜ್ಯದಲ್ಲಿ MLA, ಕೇಂದ್ರದಲ್ಲಿ ಸಂಸದರು, ಎಲ್ಲರಿಗೂ ಕೊಟ್ಟಿದ್ದೀವಿ. ಎಲ್ಲರ ನೀತಿ ಒಂದೇ, ಅದ್ರಲ್ಲಿ ಬದಲಾವಣೆಗಳು ಏನೂ ಇಲ್ಲ. ಒಂದು ನಾಣ್ಯದೆರಡು ಮುಖ, ರಾಜ್ಯ ಒಂದ್ ಮುಖ, ಕೇಂದ್ರ ಒಂದ್ ಮುಖ. ದುಡಿಯೋ ವರ್ಗದ ಪರವಾಗಿ ಯಾರು ಇಲ್ಲ, ಅದೆಲ್ಲ ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ಯಾರು ಇಲ್ಲ ಅನ್ನೋದನ್ನ ಜಗಜ್ಜಾಹಿರ. ಬಹುಶಃ ಈ ದೇಶದಲ್ಲಿ ಅಂಗನವಾಡಿ ನೌಕರರಷ್ಟು ಹೋರಾಟ ಮಾಡಿದಂತ ಯಾವ ಚಳುವಳಿಗಳು ಕೂಡ ಇಲ್ಲ. ಅಷ್ಟು ಹೋರಾಟವನ್ನ ಮಾಡಿದ್ರು ಕೂಡ ಇವರನ್ನ 50 ವರ್ಷಗಳಾಗಿದೆ ಒಂದು ಕಾಯಂ ಮಾಡ್ಲಿಕ್ಕಾಗಿಲ್ಲ, ಒಂದು ಕನಿಷ್ಠ ವೇತನವನ್ನ ಕೊಡ್ಲಿಕ್ಕಾಗಿಲ್ಲ, ಬದುಕುಳಿಕೆ ಒಂದು ಪಿಂಚಣಿಯನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವ ನೀತಿಯಾಗಿ ಈ ಸರ್ಕಾರದಲ್ಲಿ ಇರುವಂತ 28 ಲಕ್ಷ ಮಹಿಳೆಯರ ಮೇಲಿನ ಕೇಂದ್ರ ಸರ್ಕಾರದ ನೀತಿಗಳು ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಮಹಿಳೆಯರ ಮೇಲೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.